ಟ್ರಾಫಿಕ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ ನೀವು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ನೀವು ಕೆಲಸ ಸರಿಯಾಗಿ ಮಾಡಿದಿದ್ರೆ ಇವತ್ತು ಈ ಇರಲಿಲ್ಲ. ಅದು ಊರೊಳಗಡೆ ಸರ್ ನಾನು ಹೇಳ್ತಿರೋದು ಬೇರೆ ಕಡೆ ಅಲ್ಲ, ಇನ್ನೊಂದು ಕಡೆ ಅಲ್ಲ. ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಹೇಳಿರೋದು ಅವರ ನಿರ್ಲಕ್ಷ್ಯ ಸರ್. ಅವ್ರು ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಹೋಗ್ತಿರ್ಲಿಲ್ಲ. ನಾವು ಹೇಳಿದೀವಿ ಇಂಥ ಟೈಮ್ಗೆ ಬರುತ್ತೆ, ಇಂಥ ಟೈಮ್ಗೆ ಹೋಗುತ್ತೆ ನಾವೇ ಹೇಳ್ತಿದೀವಲ್ಲ. ಯಾಕೆ ಅಧಿಕಾರಿಗಳು ತಗೊಂಡಿಲ್ಲ? ನಾವು ಹೇಳಿದ್ವಿ ಒಂದು ಪ್ರಾಣ ಹಾನಿ ಆಗಿದ್ಮೇಲೆ ಬರಬೇಡಿ ದಯವಿಟ್ಟು, ಅದಕ್ಕಿಂತ ಮುಂಚೆನೆ ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳಿದೀವಲ್ಲ. ನಾವು ಹೇಳ್ತಿರೋದು ಇಲ್ಲಿ ಈಗ ಏನು ಆಕಸ್ಮಿಕವಾಗಿ ಆನೆ ಸಿಕ್ಕಿ ಆಗಿದ್ರೆ ನಾವು ಒಪ್ಕೋತಿದ್ವಿ, ನಾವೇ ಮಾಹಿತಿ ಕೊಟ್ಟಿದೀವಿ. ಪ್ರತಿಯೊಂದು ಒಬ್ಬೊಬ್ಬರು ಮನೆಗೂ ಈ ಮನೆ ಪರಿಚಯ ಇದೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರು ಒಳಗಡೆ. ಡೈರೆಕ್ಟರ್ ನಾಗರೂಳ ಇವತ್ತೊಂದು ಇನ್ಸಿಡೆಂಟ್ ಆಗೋಗಿದೆ, ಅದು ಆಗಬಾರ್ದು ಅನ್ಕೋತೀವಿ, ಅದೇ ಆಗೋಗಿದೆ. ಸೊ ಇದ್ರ ಬಗ್ಗೆ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೊ ನಾಳೆಯಿಂದನೇ ಇವತ್ತೊಂದು ಐಡೆಂಟಿಫೈ ಮಾಡಿ ಈ ಆನೆ ಕ್ಯಾಪ್ಚರ್ ಆಗೋವರೆಗೂ ನಾವು ಮಾನಿಟರ್ ಮಾಡ್ತೀವಿ. ಟೀಮ್ ನಾಳೆ ಮೊಬಿಲೈಸ್ ಮಾಡಿ ಇವತ್ತಿಂದನೇ ನಾವು ನಮ್ಮ ಎಕ್ಸ್ಟ್ರಾ ಸಿಬ್ಬಂದಿನ ಏನಿದೆ ಇಲ್ಲಿ ಡಿಪ್ಲಾಯ್ ಮಾಡಿ ಇನ್ನು ಮುಂದೆ ಯಾವುದೇ ಅನಾಹುತ ಆಗದಂಗೆ ನಾವು ಸ್ವಲ್ಪ ನೋಡ್ಕೋತೀವಿ. ನಮಗೇನಿದೆ ಬ್ಯಾರಿಕೇಡ್ಸ್ ಅವನು ಇಂಪ್ರೂವ್ ಮಾಡೋಕ್ಕೆ ಎಲ್ಲೆಲ್ಲಿ ಏನು ಓಪನಿಂಗ್ಸ್ ಇದೆ, ಖಂಡಿಗಳಾಗಿದೆ, ಅವುಗಳನ್ನೆಲ್ಲ ಮುಚ್ಚೋಕ್ಕೆ ಒಂದು ಕ್ರಮ ಕೈಗೊಳ್ತೀವಿ. ಅದಿಲ್ಲ ಸ್ಥಳಾಂತರಿಸೋಕ್ಕೆ ನಾವು ಈ ಕಡೆ ಬರಲ್ಲ. ನಾವು ನಮ್ಮ ನಾಗರಹೊಳೆ ಕಡೆ ಬಿಡ್ತೀವಿ, ಇಲ್ಲ ಬಂಡೀಪುರ ಕಡೆ ಬಿಡ್ತೀವಿ. ಎಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ಸ್ ದೂರ ಇರುತ್ತೆ ಅಂತ ಇಂಟೀರಿಯರ್ ನಮ್ಮ ಕೋರ್ ಝೋನಲ್ಲಿ ಬಿಡ್ತೀವಿ. ಈವನ್ ನಾವು ಅದನ್ನು ಟ್ರಾಲ್ಗೂ ಹಾಕಿನೂ ನಾವು ಅದನ್ನು ಕಳಿಸೋದಿದ್ರು ಮಾಡ್ತೀವಿ. ನಾವು ರೇಡಿಯೋ ಕಾಲರ್ ಹಾಕಿರ್ತೀವಿ, ಸೊ ಮಾನಿಟರ್ ಮಾಡ್ತಾ ಇರ್ತೀವಿ. ಅದ್ರ ಮೂಮೆಂಟ್ ಆದಾಗ ನಾವು ಇಮಿಡಿಯೇಟ್ ಡ್ರೈವ್ ಮಾಡ್ತೀವಿ. ನಾವು ಅದನ್ನ ಹೆಜ್ಜೆ ಅಂತ ಒಂದು ಸಾಫ್ಟ್ವೇರ್ ಇದೆ, ಸೊ ಅದ್ರ ಮೂಲಕ ಅದರ ಮೂಮೆಂಟ್ಸ್ನ ನಾವು ನೋಡಿಕೊಂಡು ಎಚ್ಚರಿಕೆ ತಗೊಳ್ತಾ ಇದ್ದೀವಿ. ಈಗ ಇವ್ರದ್ದು ಪರಿಹಾರ ಬಗ್ಗೆ ಪರಿಹಾರ ಇವಾಗ ಅವ್ರದ್ದು ಮಕ್ಕಳು ಇನ್ನೂ ಬಂದಿಲ್ಲ, ಹೊರಗಡೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಮಕ್ಕಳು ಬಂದ ತಕ್ಷಣ ಯಾರಿಗೆ ಕೊಡಬೇಕು ಅಂತ ಅವರು ಡಿಸೈಡ್ ಮಾಡಿ ಫ್ಯಾಮಿಲಿಯವ್ರು ಹೇಳಿದ್ಮೇಲೆ ನಾವು ಸ್ಪಾಟಲ್ಲಿ 5 ಲಕ್ಷ ಕೊಟ್ಟು ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಉಳಿದಿದ್ದು ನಮ್ಮ 10 ಲಕ್ಷನ ನಾವು ಅವ್ರಿಗೆ ಕೊಡ್ತೀವಿ. ಮತ್ತು ಅವ್ರಿಗೆ ಮಾಶಾಸನ ಅಂತ 5 ವರ್ಷವರೆಗೆ 4,000, ತಿಂಗಳಿಗೆ 4,000. ಹೆಸರು ರೆಹಿಮಾ ಅಂತ, ನಾನಿರೋದು ಚನ್ನನಕೋಟೆ. ನಾವು ಬೆಳಗ್ಗೆ ಆನೆದು ಸೌಂಡ್ ಕೇಳ್ಬಿಟ್ಟು ಬಾಗಿಲು ತೆಗಿಬೇಕಾದ್ರೆ ಆನೆ ಬಂದು ನಮ್ಮ ಮನೆ ಮುಂದ್ಗಡೆನೇ ನಿಂತಿತ್ತು. ನಾನು ಅಷ್ಟೊತ್ತಿಗೆ ಬಾಗಿಲು ಬೇಗ ಕ್ಲೋಸ್ ಮಾಡಿಬಿಟ್ಟೆ. ಸ್ವಲ್ಪ ಕೆಳಗಡೆ ಹೋದ್ಮೇಲೆ ನಾನು ಬಾಗಿಲು ಓಪನ್ ಮಾಡಿ ನೋಡಬೇಕಾದ್ರೆ ಆನೆ ಕೆಳಗಡೆ ಹೋಗ್ತಾ ಇತ್ತು. ಅದರದ್ದು ಒಂದು ಚಿಕ್ಕ ವೀಡಿಯೋ ತಗೊಂಡೆ ನಾನು. ಆಮೇಲೆ ನಮ್ಮ ವಿಚಾರ ಆನೆ ಬಂದು ಹೋಗಿದೆ ಅಂತ ನಾನು ಧ್ಯಾನ ಮಾಡಿದ್ದೆ ಅಷ್ಟೇ. ಮತ್ತು ರೋಡಿಂದ ಸೌಂಡ್ ಕೇಳ್ತಾ ಇತ್ತು. ಅಷ್ಟೊತ್ತು ನೋಡಬೇಕಾದ್ರೆ ಒಂದು ಮಹಿಳೆ ಅಲ್ಲಿ ಬಿದ್ದಿದ್ರು. ಬಂದು ನೋಡಬೇಕಾದ್ರೆ ನಮ್ಮ ಮನೆ ಪಕ್ಕ ಇರೋದು, ಅವ್ರ ಹೆಸರು ಕಾತಾಯಕ್ಕ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಅವರು ತೀರ್ಕೊಂಡಿದ್ರು. ಅವ್ರ ಮಕ್ಕಳಿಗೆ ಯಾರಿಲ್ಲ, ಅವರು ನಮ್ಮ ಮನೆ ಪಕ್ಕನೇ ಇರೋದು. ತೊಂದರೆ ಆಗ್ತಾ ಇರೋದು ಯಾಕೆಂದರೆ 4 ದಿನದಿಂದ ಬರೀ ಆನೆದೇ ಕಾಟ ಜಾಸ್ತಿ ಆಗಿದೆ. ಎಲ್ಲೂ ಬಾತ್ರೂಮ್ಗೆ ಹೋಗೋಕ್ಕೆ, ಹೊರಗಡೆ ಬರೋಕ್ಕೆ ಏನು ನಮಗೆ ಆಗ್ತಾ ಇಲ್ಲ. ಅಂದರೆ ಇವತ್ತು ಈ ಥರ ಸಂಭವಿಸಿದೆ. ಅಂದರೆ ನಾವು ಸಂಜೆ ಮಕ್ಕಳು ಟ್ಯೂಷನ್ಗೆ ಹೋಗಿರ್ತಾರೆ, ಬೆಳಗ್ಗೆ ಅದೇ ಥರ ಹಳ್ಳಿಗೆ ಹೋಗಿರ್ತಾರೆ. ಅಂದರೆ ನಮ್ಮ ಗ್ರಾಮದಲ್ಲಿ ಲೈಟು ಕೂಡ ಇಲ್ಲ, ಯಾವತ್ತೂ ನೋಡಿದ್ರೆ ಫುಲ್ ಕತ್ಲೆಯಾಗಿ ಬಿದ್ದಿರ್ತದೆ. ಅದು ತುಂಬ ಸಲ ಇನ್ಫಾರ್ಮ್ ಮಾಡಿದ್ದು, ಅದ್ರ ಬಗ್ಗೆ ಅವ್ರು ಏನು ಇದು ಕೊಟ್ಟಿಲ್ಲ ಅವರು. ಅಂದರೆ ಮಹಿಳೆ ಅಂದರೆ ಅವ್ರ ಮಗನ ಮನೆಗೆ ಹೋಗ್ಬಿಟ್ಟು ಬೆಳಗ್ಗೆ ಈ ಕಡೆ ಇವ್ರ ಮನೆಗೆ ಬರ್ತಾ ಇದ್ದಿದ್ದು. ಅಂದರೆ ಅವ್ರ ದೊಡ್ಡ ಮಗ ಸ್ವಲ್ಪ ಹಿಂದ್ಗಡೆ ಇರೋದು, ಅವ್ರ ಮನೆ ಬಂದು ಮಾರಿಯಮ್ಮ ಟೆಂಪಲ್ ಟಚ್ಚಲ್ಲೇ ಇರೋದು. ಅಲ್ಲಿಂದ ರಾತ್ರಿ ಮಲಗ್ಬಿಟ್ಟು ಈ ಕಡೆ ಬರ್ತಾ ಇದ್ದಿದ್ದು, ಅವರು ಟಿಫಿನು ಎಲ್ಲ ಇಟ್ಕೊಂಡು ಈ ಕಡೆ ಬರ್ತಾ ಇದ್ದಿದ್ದು. ಅಷ್ಟೊತ್ತಿಗೆ ಈ ಥರ ಸಂಭವಿಸಿದೆ ಅಷ್ಟೇ. ಇದಕ್ಕೇನಾದರೂ ಒಂದು ಪರಿಹಾರ ನೀವು ಇದು ಮಾಡಲೇಬೇಕು. ಯಾಕಂದರೆ ಈಗ ಅವ್ರಿಗೆ ಇವತ್ತಾಗಿದೆ, ನಾಳೆ ನಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಗ್ಬೋದು, ಅದು ಬೇರೆ ವಿಷಯ. ಅಂದರೆ ನೀವು ಆದಷ್ಟು ಬೇಗ ಇದಕ್ಕೇನಾದರೂ ಒಂದು ಪರಿಹಾರ ಒಂದು